ಓಂ ನಮಃ ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ, ಆತ್ಮಗಳು ತನ್ನ ನಿಜ ಧ್ವನಿಯಿಂದ ನಿಮ್ಮ ಜೊತೆ ಯಾವ ಸಮಯದಲ್ಲಿ ಮಾತಾಡ್ತವೆ. ವಿಡಿಯೋನ ಲೇಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ನಮ್ಮೂರು ಬಿಜಾಪುರಕ್ಕೆ ಬಂದಿದ್ದೀನಿ. ಅಲ್ಲೇ ತೋಟದಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ವಿಡಿಯೋ ಸ್ವಲ್ಪ ನಾನು ಊರಿಗೆ ಹೋಗೋವರೆಗೂ ಸ್ವಲ್ಪ ಲೇಟಾಗೇ ಬರುತ್ತೆ. ಒಬ್ಬ ತಮ್ಮ ಅವ್ರ ಅಕ್ಕನಿಗೆ ಹೊಡೆದ್ಬಿಟ್ಟು ಎಬ್ಬಿಸಿ ನನಗೆ 50 ರೂಪೀಸ್ ಕೊಡು ಅಂತ ಹೇಳ್ತಾನೆ. ಆಗ ತಕ್ಷಣ ಎದ್ದೇಳ್ತಾಳೆ ಅವ್ರ ಅಕ್ಕ. ನಿಜವಾಗ್ಲೂ ಹೊಡಿತಾನೆ. ನಿಜವಾಗ್ಲೂ ಅವ್ರ ಅಕ್ಕನ ಹೆಸರು ಹಿಡಿದು ಕೂಗ್ತಾನೆ 2 ಸತಿ. ತಕ್ಷಣ ಎದ್ದೇಳ್ತಾಳೆ. ಆಗ ಟೈಮಿಂಗು 3 ಮೇಲೆ. ಅವ್ರ ಅಕ್ಕ ಸ್ಟ್ರೇಟಾಗಿ ಮಲ್ಕೊಂಡಿರ್ತಾರೆ. ಕಾಲು ಅವ್ರ ಮೊಣಕಾಲನ್ನು ಹಿಂಗೆ ಮೇಲೆ ಹೆಂಗೆ ತಗೊಂಡು ಮಲ್ಕೋತಾರಲ್ಲ ಆ ಥರ ಮಲ್ಕೊಂಡಿದ್ದಾರೆ. ಆ ಮೊಳಕಾಲಿಗೆ 2 ಸತಿ ಹೊಡೆದಿದ್ದಾನೆ ಅವ್ರ ತಮ್ಮ. ನಿಜವಾಗ್ಲೂ ಹೊಡೆದಿದ್ದಾನೆ. ಆಮೇಲೆ ನಿಜವಾಗ್ಲೂ ಅವ್ರ ಅಕ್ಕನ 2 ಸತಿ ಕರೆದಿದ್ದಾನೆ. ಏಳು ಎದ್ದೇಳು, ನನಗೆ 50 ರೂಪಾಯಿ ಕೊಡು ಏಳು ಅಂತ ಕರೆದಿದ್ದಾನೆ. ಅದು ನಿಜವಾಗ್ಲೂ. ಓಕೆ. ಮತ್ತು ಇನ್ನೊಬ್ಬ ಸಿಸ್ಟ್ರಿಗೆ ಅವರ ಬ್ರದರ್ ಕೂಡ ಬಂದು ನಿಂತ್ಕೊಂಡು ಹೇಳ್ತಾನೆ, ನಾನು ಸಾಯೋದು ನನಗೆ ಗೊತ್ತಿಲ್ಲ ಅಕ್ಕ. ಅದು ಸಾಯೋದು ನನಗೆ ಗೊತ್ತಿದ್ದರೆ ನಾನು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೆ. ಆದರೆ ನನಗೇ ಗೊತ್ತಿಲ್ಲದೇ ನಾನು ಹೊರಗಡೆ ಬಂದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾನೆ. ಅದು ಕೂಡ ಬೆಳಗ್ಗೆ 3 ಮೇಲೆ. ಒಂದು ಸೂಸೈಡ್ ಆಗಿರೋ ಹೆಣ್ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಅವಳು ಕೂಡ ಅವ್ರ ಅಮ್ಮನಿಗೆ ಬಂದು ಏನು ಕೇಳ್ತಾಳೆ, ಸಾರಿ ಕೇಳ್ತಾಳೆ. ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ, ನನ್ನಿಂದ ತಪ್ಪಾಯ್ತಮ್ಮ ಅಂತ ಸಾರಿ ಕೇಳ್ತಾಳೆ. ಅಮ್ಮ ಅಮ್ಮ ಅಂತ ಕೂಗ್ತಾಳೆ. ಆ ಅಮ್ಮ ಅಮ್ಮ ಅಂತ ಕೂಗು ನಿಜವಾದ ಕೂಗು. ಓಕೆ. ಆವಾಗಲೂ ಕೂಡ 3 ಗಂಟೆ ಮೇಲೇ. ಇನ್ನೂ 2 ಹುಡುಗರು, 8 ವರ್ಷದ ಹುಡುಗರು ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಸತ್ತೋಗ್ತಾರೆ. ಅಂದರೆ ಅವರು ಚಿಕ್ಕಂದ್ಲಿಂದನೂ ಅವ್ರಿಗೆ ಸ್ವಿಮ್ಮಿಂಗ್ ಚೆನ್ನಾಗಿ ಬರುತ್ತೆ. ಆದ್ರೂ ಅವತ್ತಿನ ದಿನ ಅವ್ರ ಮನೆಯವ್ರು ಬರ್ತಾಯಿದ್ದಾರೆ ಅಂತ ಈ ಹುಡುಗ ಹೇಳಿದ್ದಾನೆ. ಇವ್ರ ಮನೆಯವ್ರು ದೊಡ್ಡವ್ರ ಜೊತೇಲಿ ಬರ್ತಾರೆ ಅಂತ ಆ ಹುಡುಗ ಹೇಳಿದ್ದಾನೆ. ಹಿಂಗೆ ಸುಳ್ಳು ಹೇಳಿಬಿಟ್ಟು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಅವ್ರಿಗೇನು ಆಳವಾಗಿರೋದ್ರಲ್ಲಿ ನಾವು ಈಜಬೇಕು ಅಂತ ಆಸೆ. ಅದಕ್ಕೆ ಆಳವಾಗಿರೋದ್ರಲ್ಲಿ ಈಜಕ್ಕೆ ಹೋಗ್ಬಿಟ್ಟು ಇಬ್ಬರು ಒಂದೇ ಕ್ಷಣವೇ ಇಬ್ಬರದು ಡೆತ್ ಆಗಿದೆ. ಹೋಗಿ ನೋಡೋ ಅಷ್ಟರಲ್ಲಿ ತೇಲಾಡ್ತಾ ಇದ್ರಂತೆ ಮಕ್ಕಳು, 8 ವರ್ಷದ ಮಕ್ಕಳು. ಅಲ್ಲೂ ಕೂಡ ಅವರ ಅಮ್ಮ ಬೇಜಾರಲ್ಲೇ ದಿನ ಅಳ್ತಾರೆ. ನಮಗೆ ಯಾಕೆ ಸುಳ್ಳು ಹೇಳಿ ಹೋದ್ರಿ, ನಾವೇನು ಕಮ್ಮಿ ಮಾಡಿದ್ದೀವಿ, ನಾವು ಬರ್ತಾ ಇರಲಿಲ್ವಾ, ಈ ಥರ ಅಳ್ತಾರಲ್ವ ಬೈದು. ಆಮೇಲೆ ಅವ್ರ ತಂದೆ ಅಂತರೂ ದೇವರನ್ನ ನಂಬೋದೇ ಇಲ್ಲ. ಯಾಕಂದರೆ ಹಿಂಗೆ ಹೋಗ್ಬಿಟ್ಟ ಅಲ್ಲ ಮಗ, ಚಿಕ್ಕ ಮಗ, ನಂಬೋದೇ ಇಲ್ಲ. ಆ ತಂದೆಗೇ ಬಂದು ಯಾರು ಹೇಳ್ತಾ ಇದ್ದಾರೆ, ಅವರ ಮಗನ ಫ್ರೆಂಡ್ ಏನು ಸತ್ತೋಗಿದ್ದಾರಲ್ಲ 2 ಹುಡುಗರು, ಅವ್ರ ಮಗ ಹೇಳ್ತಾ ಇಲ್ಲ, ಆ ಫ್ರೆಂಡ್ ಬಂದಿದ್ದಾನೆ. ಇಬ್ಬರು ಜೊತೆಲೇ ಬಂದಿದ್ದಾರೆ. ಬಂದುಬಿಟ್ಟು ಅವ್ರ ಮಗನ ಹೆಸರು ಸಂತೋಷ್ ಅಂತ ಇಟ್ಕೊಳ್ಳೋಣ. ಅಂಕಲ್ ಸಂತೋಷ್ ನಿಮಗೆ ಸಾರಿ ಕೇಳ್ತಾ ಇದ್ದಾನೆ ಅಂತ ಹೇಳ್ತಾನೆ. ತಕ್ಷಣ ಅವ್ರಿಗೂ ಕೂಡ ಎಚ್ಚರ ಆಗುತ್ತೆ. ಆವಾಗಲೂ ಕೂಡ ಬೆಳಗಿನ ಜಾವ 3 ಗಂಟೆ ಮೇಲೇ. ಆಗ ದೇವರನ್ನು ನಂಬದೇ ಇರೋ ಅವ್ರ ತಂದೆ ಅದನ್ನು ನಂಬ್ತಾರೆ. ಯಾಕಂದರೆ ಅವ್ರು ನಿಜವಾಗ್ಲೂ ಆ ಹುಡುಗ ಮಾತಾಡ್ತಾ ಇರೋ ನಿಜವಾಗ್ಲೂ ಧ್ವನಿ, ಅವ್ನು ಮಾತಾಡ್ತಾ ಇದ್ದಾನೆ. ನನ್ನ ಮಗನೂ ಅಲ್ಲೇ ಇದ್ದಾನೆ, ಆದರೆ ನನ್ನ ಮಗ ಮಾತಾಡಲಿಲ್ಲ, ಅವ್ನು ಯಾಕಂದರೆ ಅವ್ರ ಗಿಲ್ಟ್ ಫೀಲ್ ಮಗನಿಗೆ. ಇವರು ಬೈತಾ ಇದ್ದಾರಲ್ವ ಮಗನಿಗೆ, ಆ ಥರ ಗಿಲ್ಟ್ ಫೀಲ್ ಇರುತ್ತೆ. ಅಥವಾ ಕನೆಕ್ಷನ್ ಜಾಸ್ತಿ ಇರುತ್ತೆ. ಕನೆಕ್ಷನ್ ಜಾಸ್ತಿ ಇದ್ದಾಗ ಫ್ರೆಂಡ್ಗೆ ಮಾತಾಡೋಕ್ಕೆ ಹೇಳ್ತಾನೆ ಅವನ ಮಗ. ಅದಕ್ಕೆ ಫ್ರೆಂಡ್ ಮಾತಾಡ್ತಾ ಇದ್ದಾನೆ ಅವ್ರ ತಂದೆ ಜೊತೆ. ಓಕೆ. ಈ ಥರ ಒಬ್ಬರಿಗೆ ಆಗಿರಲ್ಲ, ತುಂಬ ಜನಗಳಿಗೆ ಆಗಿರುತ್ತೆ ಅನುಭವ. ಯಾವ ಟೈಮಲ್ಲಿ ಆಗುತ್ತೆ ಇದು? ಬ್ರಹ್ಮ ಮುಹೂರ್ತ, ಅಮೃತ ವೇಳ ಅಂತ ಹೇಳ್ತಾರೆ ಈ ಸಮಯಕ್ಕೆ. ಓಕೆ. ಬ್ರಹ್ಮ ಮುಹೂರ್ತದಲ್ಲಿ ಆತ್ಮಗಳು ನಿಜವಾಗ್ಲೂ ಮಾತಾಡ್ತಾರೆ. ಅವರ ನಿಜ ಧ್ವನಿಯಿಂದ ಮಾತಾಡ್ತಾರೆ ನಿಮ್ಮ ಜೊತೆ. ಆಮೇಲೆ ಅವ್ರು ಏನಾದರೂ ಟಚ್ ಮಾಡಿದ್ರೆ ನಿಜವಾಗ್ಲೂ ಅವ್ರು ನಿಮ್ಮನ್ನು ಟಚ್ ಮಾಡಿರ್ತಾರೆ. ಡೇ ಟೈಮಲ್ಲಿ ಅವರು ನಿಮ್ಮನ್ನು ಟಚ್ ಮಾಡಿದಾಗ ಯಾವ ಭಾಗಕ್ಕೆ ಅವ್ರು ಟಚ್ ಮಾಡಿರ್ತಾರೆ ಅಲ್ಲಿ ಬಿಸಿ ಆದರೂ ಆಗಿರುತ್ತೆ, ಕೋಲ್ಡ್ ಆದರೂ ಆಗಿರುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಆದರೆ ಇಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಏನು ಟಚ್ ಮಾಡ್ತಾರಲ್ಲ ಅವರು ನಿಜವಾಗ್ಲೂ ಟಚ್ ಮಾಡ್ತಾರೆ. ಓಕೆ. ಅವ್ರು ಟಚ್ ಮಾಡಿರೋದು ನಿಜ ಇರುತ್ತೆ. ಆಮೇಲೆ ಅವ್ರು ಮಾತಾಡಿರೋ ಧ್ವನಿ ಕೂಡ ನಿಜವಾದ ಧ್ವನಿನೇ ನಿಮಗೆ ಕೇಳಿಸುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ಅವರ ಒಂದು ಶಕ್ತಿ ಹೆಚ್ಚಾಗಿರುತ್ತೆ. ಓಕೆ. ದೇವಾದಿ ದೇವತೆಗಳ ಶಕ್ತಿ ಕೂಡ ಆ ಸಮಯದಲ್ಲಿ ಹೆಚ್ಚಾಗುತ್ತೆ. ಆತ್ಮಗಳ ಶಕ್ತಿ ಕೂಡ ಆ ಸಮಯದಲ್ಲಿ ಹೆಚ್ಚಿರುತ್ತೆ. ಇನ್ನೂ ಹೇಳಬೇಕಂದ್ರೆ ನಿಮ್ಮ ಒಂದು ಮೈಂಡ್ ಇರುತ್ತಲ್ಲ, ಆ ಸಮಯದಲ್ಲಿ ನಿಮ್ಮ ಮೈಂಡ್ ಕೂಡ ಖಾಲಿ ಇರುತ್ತೆ. ಆ ಟೈಮಲ್ಲಿ ಅವ್ರು ಏನು ಮಾತಾಡಿದ್ರು ನಿಮಗೆ ಕೇಳಿಸುತ್ತೆ. ಆ ಸಮಯದಲ್ಲಿ ಕನೆಕ್ಟ್ ಏನಾಗ್ತಾರಲ್ಲ ಅವರು ನಿಜವಾಗ್ಲೂ ಕನೆಕ್ಟ್ ಆಗಿರ್ತಾರೆ ನಿಮಗೆ. ಓಕೆ.
ಮತ್ತು ಇದು ಆ ಒಂದು ಆತ್ಮ ಸತ್ತ 1 ವರ್ಷದ ಒಳಗಡೆ ಈ ಥರ ಅವರಿಗೆ ಮಾಡೋಕ್ಕಾಗತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ನಿಜವಾಗ್ಲೂ ಅವ್ರು ಬರ್ತಾರೆ, ನಿಜವಾಗ್ಲೂ ನಿಮ್ಮನ್ನು ಕರೀತಾರೆ, ನಿಜವಾಗ್ಲೂ ಟಚ್ ಮಾಡ್ತಾರೆ. ಓಕೆ. 1 ವರ್ಷ ಆದಮೇಲೆ ಅವರು ಬ್ರಹ್ಮ ಮುಹೂರ್ತದಲ್ಲೂ ಕೂಡ ಕರೆಯೋದನ್ನು ನಿಲ್ಲಿಸ್ತಾರೆ. ಓಕೆ. ಕನಸಲ್ಲಿ ಬರ್ತಾರೆ. ಕನಸಲ್ಲಿ ಬಂದು ಏನು ಹೇಳೋದಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೊತ್ತಾಯ್ತಲ್ವ? ಬ್ರಹ್ಮ ಮುಹೂರ್ತದಲ್ಲಿ ನಿಮಗೆ ನಿಜವಾದ ಧ್ವನಿಯಿಂದ ಆತ್ಮಗಳು ಕರೀತವೆ. ನಿಮ್ಮ ಹೆಸರು ಹಿಡಿದ್ಬಿಟ್ಟು ಕರೀತಾರೆ. ಅದು ಮೂರು ಬಾರಿ ಕರೆಯೋದಿಲ್ಲ. ಅವ್ರು ನಿಮ್ಮನ್ನು ಕರೆದಾಗ 2 ಬಾರಿ ಕರೀತಾರೆ, ಅಥವಾ 1 ಬಾರಿ ನಿಮ್ಮ ಹೆಸರು ಹಿಡಿದು 1 ಬಾರಿ ಅಥವಾ 2 ಬಾರಿ ಕೂಗ್ತಾರೆ. 3 ಸತಿ ಅವರು ನಿಮ್ಮನ್ನು ಕೂಗೋಕ್ಕಾಗಲ್ಲ. ಓಕೆ. ಯಾರ್ಯಾರಿಗೆ ತುಂಬ ಜನಗಳಿಗೆ ಈ ಅನುಭವ ಆಗಿದೆ, ಯಾರ್ಯಾರಿಗಾಗಿದೆ ಅವರೆಲ್ಲ ಕಮೆಂಟಲ್ಲಿ ಹಾಕಿ ನಿಮಗೆ ಅನುಭವ ಆಗಿರೋದನ್ನು ನೀವು ಹೇಳ್ಕೊಳ್ಳಿ. ಅದಕ್ಕೆ ಅದು ನಿಜವಾಗ್ಲೂ ಅವರು ಕರೆಯೋ ಸಮಯ, ನಿಜ ಧ್ವನಿಯಿಂದ ಕರೆಯೋ ಸಮಯ ಬ್ರಹ್ಮ ಮುಹೂರ್ತದಲ್ಲಿ. ಓಕೆ. ಆಮೇಲೆ ಟಚ್ ಕೂಡ ನಿಜವಾಗ್ಲೂ ಅವರು ಮಾಡ್ತಾರೆ. ಬಾಗಿಲು ಧಡಕ್ ಧಡಕ್ ಅಂತಲೂ ಮಾಡ್ತಾರೆ. ಬಾಗಿಲನ್ನ ಕೂಡ ಸಪ್ಪಳ ಮಾಡ್ತಾರೆ. ಮನೇಲಿ ಏನಾದರೂ ಇಟ್ಟಿದ್ರೆ ಅದು ಕೂಡ ಸಪ್ಪಳ ಮಾಡ್ತಾರೆ. ಅದು ಬ್ರಹ್ಮ ಮುಹೂರ್ತದಲ್ಲಿ. ಓಕೆ. ಸರಿ, ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್. ಥ್ಯಾಂಕ್ ಯು. ನೀವು ಎಷ್ಟು ಚೆನ್ನಾಗಿರ್ತೀರ ಅಷ್ಟೇ ನಿಮ್ಮನ್ನು ಬಿಟ್ಟು ಹೋಗಿರೋ ಆತ್ಮಗಳು ಕೂಡ ಚೆನ್ನಾಗಿರ್ತವೆ. ಅಳ್ಕೂಡ್ದು, ಯಾರೂ ಅಳ್ಕೂಡ್ದು. ಯಾಕಂದರೆ ಅವರು ಎಲ್ಲನೂ ನೋಡ್ತಾ ಇರ್ತಾರೆ, ಎಲ್ಲನೂ ಫೀಲ್ ಮಾಡ್ತಾ ಇರ್ತಾರೆ. ಶರೀರದಿಂದ ಹೊರಗಡೆ ಇದ್ದಾರಲ್ವ, ಅವರಿಗೆಲ್ಲ ಗೊತ್ತಾಗ್ತಾ ಇರುತ್ತೆ ನೀವು ಅಳೋದು, ನಿಮ್ಮ ದುಃಖ. ಓಕೆ. ಪ್ರಾರ್ಥನೆ ಮಾಡ್ತಾಯಿರಿ ಅವ್ರಿಗೋಸ್ಕರ, ಅಳಬಾರ್ದು.